ಸ್ನೇಹಿತರೆ ನಮಸ್ಕಾರ. ವೆಲ್ಕಮ್ ಟು ಹಳ್ಳಿ ಸಬ್ ಚಾನಲ್ಗೆ. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಯಾವ ಟೈಮಲ್ಲಿ ರಾಘವೇಂದ್ರ ಸ್ವಾಮಿಗಳ ಒಂದು ವ್ರತನ ಆಚರಣೆ ಮಾಡಬೇಕು, ಅದು 7 ವಾರ ಗುರುವಾರಗಳ ಯಾವ ರೀತಿ ಆಚರಣೆ ಮಾಡಬೇಕು ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಯಾವ ಟೈಮಲ್ಲಿ ಮಾಡಿದರೆ ಒಳ್ಳೆಯದಾಗುತ್ತೆ ಅಂತಂದ್ಬಿಟ್ಟು 7 ಗುರುವಾರ ಯಾವ ಟೈಮಲ್ಲಿ ಮಾಡಬೇಕು, ಪ್ರತಿ ವಾರವೂ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಬೇಕಾ, ಮತ್ತು ಪ್ರತಿ ವಾರವೂ ನೈವೇದ್ಯ ಏನೇನೆಲ್ಲ ಮಾಡಬೇಕಾಗುತ್ತೆ, ಪ್ರತಿ ವಾರವೂ ನಾವು ತಲೆ ಸ್ನಾನ ಮಾಡಬೇಕಾ ಅಂತಂದ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಅದಕ್ಕೂ ಮುಂಚೆ ನನ್ನ ಒಂದು ಚಾನಲ್ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹಾಲಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಹಾಕಿರೋಂಥ ಪ್ರತಿಯೊಂದು ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸ್ನೇಹಿತರೆ, ಇಲ್ಲಿ ನೋಡ್ತಾ ಇರ್ಬೋದು, ಪ್ರತಿ ವಾರ ಅಂದರೆ 7 ಗುರುವಾರಗಳು ನಾವು ರಾಯರ ಪೂಜೆನೇ ಯಾವ ರೀತಿ ಮಾಡಬೇಕು ಅಂತ ಹೇಳೋದಾದರೆ, ಫಸ್ಟ್ ದಿನ ನಾವು ಇವತ್ತೇ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ನಾನು ಯಾವತ್ತೂ ಮಾಡಿರಲಿಲ್ಲ ಅಂತ ಹೇಳೋದಾದರೆ, ನೀವು ಇದು ಒಂದು ವೀಡಿಯೋನ ಪೂರ್ತಿಯಾಗಿ ವೀಡಿಯೋ ನೋಡಿ. ಏನಪ್ಪ ಅಂತಂದರೆ, ನೀವು ಫಸ್ಟ್ ದಿನ ಸ್ಟಾರ್ಟ್ ಮಾಡ್ತೀರಾ ಅಂತಂದರೆ ಹಿಂದೆ ಕಾಮಧೇನು ಇರುವಂಥ ವಿಗ್ರಹನ ತೊಗೋಬೇಕಾಗತ್ತೆ. ಫೋಟೋ ಅಥವಾ ವಿಗ್ರಹ ತೊಗೊಂಡ್ರೆ ತುಂಬ ಬೆಸ್ಟು. ಯಾಕಂದರೆ ನಮಗೆ ಅಭಿಷೇಕ ಮಾಡಲಿಕ್ಕೆ ತುಂಬ ಚೆನ್ನಾಗಾಗುತ್ತೆ. ಹಾಗಾಗಿ ಕಾಮಧೇನು ಇರುವಂಥ ಫೋಟೋ ಆಗಿರ್ಬೋದು, ವಿಗ್ರಹ ಆಗಿರ್ಬೋದು, ತೊಗೊಂಡ್ಬಿಟ್ಟು ಒಂದು ವ್ರತನ ಆಚರಣೆ ಮಾಡ್ಬೋದು. ಹಿಂದೆ ಕಾಮಧೇನು ಇರುವಂಥ ಫೋಟೋನೇ ತೊಗೋಬೇಕಾಗತ್ತೆ. ಯಾಕಂದರೆ ನಮ್ಮ ಒಂದು ವ್ರತ ದೇವರಿಗೆ ಮುಟ್ಟುತ್ತೆ, ರಾಯರಿಗೆ ಮುಟ್ಟುತ್ತೆ ಅಂತಲೇ ಹೇಳ್ಬೋದು. ತೊಗೊಂಡಾದಮೇಲೆ ಪ್ರತಿ ವಾರನೂ ಅಭಿಷೇಕ ಮಾಡಬೇಕಾ? ಖಂಡಿತವಾಗ್ಲೂ ಇಲ್ಲ. ಫಸ್ಟ್ ದಿನ ನೀವೇನು ವಿಗ್ರಹ ತೊಗೊಂಡು ಅಭಿಷೇಕ ಮಾಡಿರ್ತೀರಲ್ವ, ಅಷ್ಟೇ ಸಾಕು. ಫಸ್ಟ್ ಗುರುವಾರ ಸ್ಟಾರ್ಟ್ ಮಾಡಿರ್ತೀರಲ್ವ, ಅವತ್ತು ಅಭಿಷೇಕ ಮಾಡಿದರೆ ಮುಗೀತು. ಅದು ಆದ ನಂತರ ಸೆಕೆಂಡ್ನೇ ವಾರ ಹೇಗೆ ಮಾಡಬೇಕು? ನಾರ್ಮಲ್ಲಾಗಿ ನಾವು ಯಾವ ರೀತಿ ಪೂಜೆ ಮಾಡಿರ್ತೀವಲ್ವ, ಫಸ್ಟ್ನೇ ವಾರ ಅಭಿಷೇಕ ಒಂದು ಬಿಟ್ಟು ಮಿಕ್ಕಿದ್ದೆಲ್ಲ ಮಾಡಿರ್ತೀವಲ್ವ, ಕಂಟಿನ್ಯೂಸ್ ಆಗಿ ನೀವು 6 ಗುರುವಾರಗಳು ಅದೇ ರೀತಿ ಮಾಡಬಹುದು. ಪ್ರತಿ ವಾರವೂ ನೀವು ಸ್ವೀಟು ಮಾಡಲೇಬೇಕಾಗತ್ತಾ? ಖಂಡಿತವಾಗ್ಲೂ ಇಲ್ಲ. ಹಾಲು ಸಕ್ಕರೆ ಇದ್ದರೆ ಸಾಕು, ರಾಯರಿಗೆ ತೃಪ್ತಿ ಪಡ್ತಾರಂತಲೇ ಹೇಳ್ಬೋದು. ಅವತ್ತು ನಮಗೆ ಸ್ವೀಟ್ ಮಾಡೋಕ್ಕಾಗಿಲ್ಲ ಅಂತಂದರೆ ಹಾಲು ಸಕ್ಕರೆ ಕೊಟ್ಟರೆ ಸಾಕು, ರಾಯರು ತೃಪ್ತಿಯಿಂದ ಸ್ವೀಕರಣೆ ಮಾಡ್ತಾರಂತಲೇ ಹೇಳ್ಬೋದು. ಮತ್ತು ತಲೆ ಸ್ನಾನ ಪ್ರತಿ ವಾರವೂ ಮಾಡ್ಕೋಬೇಕಾ? ಖಂಡಿತವಾಗ್ಲೂ ಪ್ರತಿ ವಾರವೂ ನೀವು ತಲೆ ಸ್ನಾನ ಮಾಡಲೇಬೇಕಾಗತ್ತೆ. ಮತ್ತು ಮನೆ ಸ್ವಚ್ಛಗೊಳಿಸೋದು ಹೇಗೆ? ನೀವು ಒಂದು ಗೋಮೂತ್ರ ತೊಗೋಬೇಕಾಗುತ್ತೆ. ಗೋಮೂತ್ರ ತೊಗೊಂಡು ಮನೆ ಕ್ಲೀನಾಗಿ ಸ್ವಚ್ಛ ಮಾಡಬೇಕಾಗತ್ತೆ. ಫಸ್ಟು ಮನೆ ಸ್ವಚ್ಛ ಮಾಡಿಕೊಂಡು ಗೋಮೂತ್ರ ಎಲ್ಲ ಮನೆ ಮೂಲೆ ಎಲ್ಲ ಚುಂಬಿಸ್ಬೇಕಾಗತ್ತೆ. ಅದು ಆದ ನಂತರ ನೀವು ತಲೆ ಸ್ನಾನ ಮಾಡಿಕೊಂಡು ರಾಯರಿಗೆ ವ್ರತನ ಆಚರಣೆ ಮಾಡಬೇಕಾಗತ್ತೆ. ತಲೆ ಸ್ನಾನ ಮಾಡ್ಕೊಂಡಾದ್ಮೇಲೆ ರಾಯರಿಗೆ ಅಭಿಷೇಕ ಅಂತ ಇರುತ್ತೆ. ಮತ್ತು ಅಕ್ಷತೆ ಕಾಳಿಂದ ನಾವು ಸಂಕಲ್ಪ ಮಾಡ್ಕೊಳ್ಳೇಬೇಕು. ಮೇನ್ ಇಂಪಾರ್ಟೆಂಟು, ನಾವು ವ್ರತ ಮಾಡೋದು ಏನಕ್ಕೆ? ನಮಗೆ ಒಳ್ಳೇದಾಗಬೇಕು. ಇವತ್ತೇನೋ ಒಂದು ತೊಗೊತಾ ಇದ್ವಿ, ಇಲ್ಲ ಸೈಟ್ ತೊಗೊತಾ ಇದ್ವಿ, ಇಲ್ಲ ಬಂಗಾರ ತೊಗೊತಿದ್ವಿ, ಇಲ್ಲ ಅಂತಂದರೆ ಏನೋ ಒಂದು ಹೊಲ ಗದ್ದೆ ಏನಾದರೂ ಒಂದು ಖರೀದಿ ಮಾಡ್ತಾಯಿದ್ದೀವಿ ಅಂತಂದರೆ, ಈ ವ್ರತದ ಮುಗಿಯೋದ್ರೊಳಗಡೆ ನಿಮಗೆ ಅದ್ಭುತ ಪವರ್ ನಡೆಸ್ಕೊಡ್ತಾರೆ ರಾಯರು ಅಂತಲೇ ಹೇಳ್ಬೋದು ಸ್ನೇಹಿತರೆ. ಖಂಡಿತವಾಗ್ಲೂ ನೀವು ಈ ಒಂದು 7 ವಾರದ ವ್ರತನ ನೀವು ಆಚರಣೆ ಮಾಡಿ, ಖಂಡಿತವಾಗ್ಲೂ ರಾಯರು ನಮ್ಮ ಹಿಂದೆ ಇರ್ತಾರೆ ಅಂತಲೇ ಹೇಳ್ಬೋದು. ಸಂಕಲ್ಪ ಎಲ್ಲ ಮಾಡಿದಾದ್ಮೇಲೆ ಪೂಜೆನ ಸ್ಟಾರ್ಟ್ ಮಾಡ್ತಾರೆ. ಗೆಜ್ಜೆ ವಸ್ತ್ರನ ಹಾಕಲೇಬೇಕಂತ ನಿಮಗೆ ಡೌಟ್ ಬರುತ್ತೆ. ಗೆಜ್ಜೆ ವಸ್ತ್ರ ಪ್ರತಿ ವಾರವೂ ಹಾಕಲೇಬೇಕಾಗತ್ತೆ. ಗೆಜ್ಜೆ ವಸ್ತ್ರ ಹಾಕಲೇಬೇಕು. ಒಬ್ಬೊಬ್ಬರು ಒಂದೊಂದು ರೀತಿ ಹೇಳ್ತಾರೆ. ಬಟ್ ನಮ್ಮ ಭಕ್ತಿ, ನಾವು ಹಾಕಬೇಕನ್ಸಿದ್ರೆ ಹಾಕಿ. ಖಂಡಿತವಾಗ್ಲೂ ಗೆಜ್ಜೆ ವಸ್ತ್ರ ಹಾಕೋದ್ರಿಂದ ತುಂಬ ಒಳಿತಾಗುತ್ತೆ. ಗೆಜ್ಜೆ ವಸ್ತ್ರ ಹಾಕಿ, ದೇವರಿಗೆ ಏನು ಕೊಟ್ಟರು ಬೇಡ ಅನ್ನಲ್ಲ. ದೇವರಿಗೆ ಗೆಜ್ಜೆ ವಸ್ತ್ರ ಹಾಕಿ ಪೂಜೆನ ವ್ರತನ ಕಂಪ್ಲೀಟಾಗಿ ಮಾಡ್ಬೋದು. ಗೆಜ್ಜೆ ವಸ್ತ್ರ ಆದಮೇಲೆ ನಮಗೆ ತುಳಸಿ ಹಾರ, ಮನೆ ಪಕ್ಕ ಏನಾದರೂ ತುಳಸಿ ಗಿಡ ಇತ್ತು ಅಂತಂದರೆ ತುಳಸಿ ಹಾರ ಹಾಕಿ ನೀವು ಪೂಜೆನ ಮಾಡ್ಕೋಬೋದು. ಮೇಯ್ನಾಗಿ ತುಳಸಿ ಹಾರ ಅಂದರೆ ರಾಯರಿಗೆ ತುಂಬ ಇಷ್ಟ ಆಗುತ್ತೆ. ಜೊತೆಗೆ ಮಲ್ಲಿಗೆ ಹೂವು ಏನಾದರೂ ನಿಮ್ಮ ಕಡೆ ಸಿಗುತ್ತೆ. ನಮ್ಮ ಕಡೆ ಎಲ್ಲ ಕಡೆನೂ ಮಲ್ಲಿಗೆ ಹೂವು ಸಿಗುತ್ತೆ. ಬಟ್ ನಾವು ಪೂಜೆ ಮಾಡೋ ಟೈಮಲ್ಲಿ ಒಂದೊಂದು ಸರಿ ಏನಾಗುತ್ತಪ್ಪ ಅಂತಂದರೆ ಸಿಗೋದು ಕಮ್ಮಿ. ಮಲ್ಲಿಗೆ ಹೂವು ಏನಾದರೂ ಸಿಗುತ್ತೆ ಅಂತಂದರೆ ಖಂಡಿತವಾಗ್ಲೂ ನೀವು ಮಲ್ಲಿಗೆ ಹೂವು ಹಾಕಿದರೆ ರಾಯರು ತುಂಬ ಇಷ್ಟಪಡ್ತಾರೆ ಸ್ನೇಹಿತರೆ. ಮಲ್ಲಿಗೆ ಹೂವು, ತುಳಸಿ ಹಾರ ಮತ್ತು ಗಂಧ ಇದ್ದರೆ ತುಂಬ ಚೆನ್ನಾಗಿ ಪೂಜೆ ಆರಾಮಾಗಿ ಆಗುತ್ತೆ ಅಂತಲೇ ಹೇಳ್ಬೋದು. ಜೊತೆಗೆ ಏನಪ್ಪ ಅಂತಂದರೆ, ಮಲ್ಲಿಗೆ ಹೂವು ಇಲ್ಲ ಏನು ಮಾಡೋದು ಅಂತ ಹೇಳಿದರೆ ಬಿಟ್ಟುಬಿಡಿ. ಮಲ್ಲಿಗೆ ಹೂವು ಹಳ್ಳಿ ಕಡೆಯಲ್ಲೆಲ್ಲ ಸಿಗಲ್ಲ, ಸಿಟಿಲಾದರೆ ಸಿಗುತ್ತೆ, ಹೋಗಿ ತೊಗೊಂಡ್ಬಂದು ಪೂಜೆಗೆ ಹಾಕ್ತಾರೆ. ಬಟ್ ಹಳ್ಳಿ ಕಡೆಯಲ್ಲಿ ನಮಗೆ ನೆನೆಸ್ಕೊಂಡಾಗ ಮಲ್ಲಿಗೆ ಹೂವು ಸಿಗೋದು ಕಮ್ಮಿನೇ. ತುಳಸಿ ಎಲೆ ಏನಾದರೂ ಇತ್ತು ಅಂತಂದರೆ ತುಳಸಿ ಎಲೆನ ಏರಿಸ್ಬಿಟ್ಟು ನಾವು ಪೂಜೆನ ಕಂಪ್ಲೀಟಾಗಿ ಮಾಡ್ಬೋದು. ಜೊತೆಗೆ ಸೇವಂತಿ ಹೂವು ಏನಾದರೂ ಇತ್ತು ಅಂದರೆ ಸೇವಂತಿಗಳು ಕೂಡ ತುಂಬ ಚೆನ್ನಾಗಿ ಪೂಜೆಗೆ ನೆರವೇರ್ಬೋದು. ತುಳಸಿ ಹಾರ ಇಲ್ಲ ಅಂತಂದರೆ ಸೇವಂತಿಗೆ ಹೂವು ಮತ್ತು ಮಲ್ಲಿಗೆ ಹೂವು ಇದು ಇದ್ದರೆ ಒಳ್ಳೆಯದು. ಅದಾದಮೇಲೆ ಹಣ್ಣು ಜಾಸ್ತಿನೇ ಇಡಬೇಕಾ? ಖಂಡಿತವಾಗ್ಲೂ ಇಲ್ಲ. ನಮ್ಮ ಯುಕ್ತಿ ಅಂದರೆ ನಮ್ಮ ಒಂದು
ಕೈಗೆ ಅನುಸಾರವಾಗಿ ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ನಮಗೆ ಹಣ್ಣನ್ನು ತಂದು ಇಡ್ಬೋದು. ಪ್ರತಿ ವಾರವೂ ನೈವೇದ್ಯ ಮಾಡಲೇಬೇಕಾ? ನಿಮ್ಮ ಮನೆಯಲ್ಲಿ ಏನಾದರೂ ಹಾಲು ಸಕ್ಕರೆ ಇದ್ದೇ ಇರುತ್ತೆ, ಕಂಪಲ್ಸರಿ ಮಾಡ್ಬೋದು. ಇಲ್ಲ ನಮ್ಮ ಕೈಲೇ ಹೋಳಿಗೆ ಮಾಡೋದಾಗುತ್ತೆ, ಒಬ್ಬಟ್ಟು ಮಾಡೋದಾಗುತ್ತೆ, ಮಾಡ್ಬೋದು. ಹೆಸರುಬೇಳೆ ಪಾಯಸ ಪ್ರತಿ ಒಂದು ವಾರ ಒಂದೊಂದು ವಾರ ಸ್ವೀಟನ್ನು ಮಾಡಿ ನೈವೇದ್ಯನ ಮಾಡ್ಬೋದು ಸ್ನೇಹಿತರೆ. ಹಾಲು ಸಕ್ಕರೆ ಇತ್ತು ಅಂದರೆ ಒಳ್ಳೆಯದು, ಆರಾಮಾಗಿ ತೃಪ್ತಿ ಬರ್ತಾರೆ ಅಂತಲೇ ಹೇಳ್ಬೋದು. ಇದು ನೋಡ್ತಾ ಇರ್ಬೋದು. ಇವತ್ತು ಈ ರೀತಿ ಪೂಜೆನ ಮಾಡ್ಕೋಬೋದು. ಮತ್ತು ಏನಪ್ಪ ಅಂತಂದರೆ ಹೂ ಪ್ರಸಾದ ಕೊಡಲಿಲ್ಲ ಅಂತಂದರೆ ಬೇಜಾರಾಗುತ್ತೆ. ಏನು ಮಾಡೋದು? ಖಂಡಿತವಾಗ್ಲೂ ಬೇಜಾರಾಗೋಂಥ ಅವಶ್ಯಕತೆ ಇಲ್ಲ. ಹೂ ಪ್ರಸಾದ ಕೊಟ್ಟಿಲ್ಲ ಅಂದರೆ ಏನಾಯಿತು, ಈ ವಾರ ಕೊಟ್ಟಿಲ್ಲ ಅಂದರೆ ಏನಾಯಿತು, ನೆಕ್ಸ್ಟ್ ವಾರ ಹೂ ಪ್ರಸಾದ ಕೇಳಿ ಖಂಡಿತವಾಗ್ಲೂ ಅನುಗ್ರಹ ಮಾಡ್ತಾರೆ ರಾಯರಂತಲೇ ಹೇಳ್ಬೋದು ಸ್ನೇಹಿತರೆ. ಹೂ ಪ್ರಸಾದ ಕೊಟ್ಟಿಲ್ಲ, ನಮ್ಗೆ ಇವತ್ತು ಬೇಜಾರಾಯಿತು ಅಂತ ಏನಾದರೂ ಕಮೆಂಟ್ ಮೂಲಕ ತಿಳಿಸಿದೆ ಅಂದರೆ ನೆಕ್ಸ್ಟ್ ವೀಡಿಯೋದಲ್ಲಿ ಒಂದು ಟಿಪ್ಸ್ ಹೇಳ್ತೀನಿ, ಆ ಟಿಪ್ಸನ್ನು ಫಾಲೋ ಮಾಡಿ ಅಂತಲೇ ಹೇಳ್ಬೋದು. ನೋಡ್ತಾ ಇರ್ಬೋದು. ಈ ಒಂದು ಅವರು ಸರಳವಾದಂಥ ರಾಯರ ಒಂದು ವ್ರತನ ಯಾವ ರೀತಿ ಮಾಡೋದಂತ ತಿಳಿಸ್ಕೊಟ್ಟಿದ್ದೀನಿ. ಹಿಂದಿನ ವಿಡಿಯೋದಲ್ಲಿ ಹೋಗಿ ಚೆಕ್ ಮಾಡ್ಕೊಳ್ಳಿ. ಇನ್ನೂ ಕ್ಲಿಯರಾಗಿ ಪೂಜೆ ಮಾಡೋದು, ಪ್ರತಿಯೊಂದು ನೈವೇದ್ಯ ಮಾಡೋದು ಎಲ್ಲನೂ ತಿಳಿಸ್ಕೊಟ್ಟಿದ್ದೀನಿ. ಇದರಲ್ಲಿ ನಾನು ಟೈಮಿಂಗನ್ನು ಹೇಳಿದ್ದೀನಿ. ಅಂದರೆ ಬೆಳಗಿನ ಜಾವ ಎದ್ಬಿಟ್ಟು ನೀವು ಪೂಜೆನ ಮಾಡಿದರೆ ತುಂಬ ಒಳ್ಳೆಯದು. ಬ್ರಾಹ್ಮಿ ಮುಹೂರ್ತದಲ್ಲಿ ನೀವು ಪೂಜೆ ಮಾಡ್ಕೊಳ್ಬೇಕಾಗತ್ತೆ ಅಂತಲೇ ಹೇಳ್ಬೋದು. ನೈವೇದ್ಯಕ್ಕೆ ಒಂದು ಏನೆಲ್ಲ ಬೇಕು ಅಂತಂದ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಅಂತ ಹೇಳ್ಬೋದು ಸ್ನೇಹಿತರೆ. ಓಕೆ ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋ ನಿಮ್ಗೆ ಯಾರೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ. ಜೊತೆಗೆ ನೀವು ರಾಘವೇಂದ್ರ ಸ್ವಾಮಿ ಮಂತ್ರನ ಜಪಿಸೋದು ಮಾತ್ರ ಬಿಡಬೇಡಿ. ಹಿಂದಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ, ಅದೇ ಮಂತ್ರ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತೀನಿ. ಏನಪ್ಪ ಅಂತಂದರೆ ಅದು ಯಾವ ಮಂತ್ರ ಅಂತ ಹೇಳಿದಂದರೆ, ಪೂಜಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಈ ಒಂದು ಮಂತ್ರನ ಪ್ರತಿದಿನ ಪ್ರತಿ ವಾರನೂ ನೆನೆಸ್ಕೊಂಡು ರಾಯರನ್ನ ನೆನೆಸ್ಕೊಂಡು ಪೂಜೆ ಮಾಡ್ಕೊತ ಬನ್ನಿ. ಖಂಡಿತವಾಗ್ಲೂ ನಿಮಗೆ ಸಕ್ಸಸ್ ಅನ್ನೋದು ಸಿಕ್ಕೇ ಸಿಗುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಹಾಗೆ ದೀಪದಲ್ಲಿ ಕಂಡಿರುವಂಥ ಒಂದು ರಾಯರು, ಇನ್ನೂ ಯಾರು ವಿಡಿಯೋ ನೋಡಿಲ್ಲ ಹೋಗಿ ನೋಡಿ. ನೀವು ನಿಮ್ಮ ಜೀವನ ಕೂಡ ಪಾವನ ಆಗುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ತುಂಬ ಅದ್ಭುತನೇ ನಡೀತು ನಮ್ಮ ಜೀವನದಲ್ಲಿ ಅಂತಲೇ ಹೇಳ್ಬೋದು. ಇವತ್ತಿಗೂ ಮರೆಯೋಕ್ಕಾಗಲ್ಲ ಆ ಒಂದು ದೀಪದಲ್ಲಿ ರಾಘವೇಂದ್ರ ಸ್ವಾಮಿ ಬಂದಿರುವಂಥದ್ದು. ಮತ್ತು ಮೇನ್ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ ತುಪ್ಪದಲ್ಲಿ ಆ ಒಂದು ದೀಪವನ್ನು ಹಚ್ಚಲೇಬೇಕು. ವ್ರತ ಮಾಡ್ತಾಯಿದ್ದೀವಿ ಅಂತಂದರೆ ತುಪ್ಪದ ದೀಪ ಮೇನ್ ಇಂಪಾರ್ಟೆಂಟ್ ಆಗಿರುತ್ತೆ ಸ್ನೇಹಿತರೆ. ತಪ್ಪದೆ ಮರೆಯದೆ ತುಪ್ಪದ ದೀಪನ ಹಚ್ಚಿ, ಚಿಕ್ಕ ಚಿಕ್ಕ ಪ್ರಣತಿ ತೊಗೊಂಡು ನೀವು ತುಪ್ಪದ ದೀಪನ ಹಚ್ಚಿದರೆ ತುಂಬ ನಮ್ಮ ಒಂದು ವ್ರತನ ಬೇಗ ಮುಟ್ಟುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ರಾಘವೇಂದ್ರ ಸ್ವಾಮಿಗಳಿಗೆ ಬೇಗ ಒಂದು ವ್ರತ ಮುಟ್ಟುತ್ತೆ. ನಮ್ಮ ಒಂದು ಭಕ್ತಿ ದೇವರಿಗೆ ಬೇಗ ಹೋಗಿ ತಲುಪುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಓಕೆ ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ. ರಾಯರಿದ್ದಾರೆ